ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಸಕ್ಸಸ್ಫುಲ್ ಇನ್ವೆಸ್ಟರ್ ಮತ್ತು ಟ್ರೇಡರ್ ರಾಘವೇಂದ್ರ ಅವರು ಇದ್ದಾರೆ. ಸೊ ಅವರ ಇವತ್ತು ಮ್ಯೂಚುವಲ್ ಫಂಡ್ಗಳ ಬಗ್ಗೆನೇ ನಿಮಗೆ ತಿಳಿಸ್ಕೊಡ್ತಾರೆ. ಅವರ ಸ್ಟಾಕ್ ಮಾರ್ಕೆಟ್ ಜರ್ನಿ ಹೇಗೆ ಪ್ರಾರಂಭ ಆಯಿತು ಮತ್ತು ಅವ್ರ ಇನ್ವೆಸ್ಟ್ಮೆಂಟ್ ಯಾವ ಥರ ಇತ್ತು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ಯಾವ ಒಂದು ಮ್ಯೂಚುವಲ್ ಫಂಡ್ ನಾವು ಆಯ್ಕೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ ಅನ್ನೋದನ್ನ ಇವತ್ತು ನಮ್ಮ ಜೊತೆ ಅವ್ರು ಹಂಚ್ಕೊತಿದ್ದಾರೆ. ರಾಘವೇಂದ್ರ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಥವಾ ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿ ಸ್ಟಾರ್ಟ್ ಆಗಿದೆಯಾ ಹೇಗೆ, ಮತ್ತು ನೀವು ಯಾವುದೇ ಒಂದು ಜರ್ನಿನಲ್ಲಿ ಸಿಹಿ ಕಹಿ ಅಂತ ಹೇಳ್ತೀವಲ್ಲ, ಎಲ್ಲ ಇರ್ತವೆ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸಸ್ ಯಾವ ಥರ ಇತ್ತು ಸ್ವಲ್ಪ ಹಂಚ್ಕೊಳ್ಳಿ ನಮ್ಮ ಸಬ್ಸ್ಕ್ರೈಬರ್ ಜೊತೆ. ನನ್ನ ಹೆಸರು ರಾಘವೇಂದ್ರ, ನೀವು ಆ್ಯಸ್ ಮೆನ್ಷನ್ ಮಾಡ್ದಂಗೆ. ಸೊ ನಾನು ಜಾಬ್ ಮಾಡ್ತಿದ್ದೀನಿ. ಸೊ ಹಂಗಾಗಿ ಮ್ಯೂಚುವಲ್ ಸ್ಟಾಕ್ ಮಾರ್ಕೆಟ್ ಸುಮಾರು ನಾನು ಓದಿದ್ದು ಅದೇ ಫೈನಾನ್ಸ್ ಬ್ಯಾಕ್ಗ್ರೌಂಡಿಂದನೇ. ಸೊ ಸ್ಟಾಕ್ ಮಾರ್ಕೆಟಿಂದ ಒಂದು 7-8 ಇಯರ್ಸ್ ಇಂದನೂ ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ತಿದ್ದೀನಿ. ಯಾಕಂದರೆ ನಾವು ಆ ಬ್ಯಾಕ್ಗ್ರೌಂಡಿಂದ ಫಸ್ಟ್ ಟ್ರಯಲಾಗಿ ಮಾಡಿದ್ವಿ, ವಿತೌಟ್ ಇನ್ವೆಸ್ಟ್ಮೆಂಟು ಮಾರ್ಕೆಟ್ ತಿಳ್ಕೊಂಡ್ವಿ. ಸೊ ಅದೇ ಥರ ಇವಾಗ ಮ್ಯೂಚುವಲ್ ಫಂಡ್ಸ್ ಡಿಫ್ರೆಂಟ್ ಸೆಟ್ ಆಫ್ ಇನ್ವೆಸ್ಟ್ಮೆಂಟ್ ಡೈವರ್ಸಿಫಿಕೇಷನ್ ಮಾಡಿದ್ವಿ. ಲೈಕ್ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಕಮಾಡಿಟಿ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು. ಬಟ್ ಆ್ಯಸ್ ಅ ಮ್ಯೂಚುವಲ್ ಫಂಡ್, ಸೊ ಮೇನ್ಲಿ ನಾನು ಮ್ಯೂಚುವಲ್ ಫಂಡ್ ಮೇಲೆ ಹಾಕ್ತೀನಿ. ಯಾಕಂದರೆ ಮಂತ್ಲಿ ಸ್ಯಾಲ್ರಿಡ್ ಇನ್ಕಮ್ ಇರೋದ್ರಿಂದ, SIP ರಿಟರ್ನ್ಸ್ ಇರೋದ್ರಿಂದ. ಸೊ ಕಾನ್ಸಂಟ್ರೇಟ್ ಮೋಸ್ಟ್ ಆನ್ ಮ್ಯೂಚುವಲ್ ಫಂಡ್ಸು. ಈಕ್ವಿಟಿ ಮಾರ್ಕೆಟ್ಸು ಅದೆಲ್ಲ ಸ್ವಲ್ಪ ಅದೊಂದು ಪಾರ್ಟ್ ಆಫ್ ಡೈವರ್ಷನ್. ಸರ್, ಈಗ ಹೊಸದಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಕೆಲವರು ಏನು ಈ ಯೂಟ್ಯೂಬ್ಗಳು ನೋಡಿ ಅಥವಾ ಯಾವುದೇ ಒಬ್ಬ ಪ್ರೊಫೆಷ್ನಲ್ ಅವರ ಬ್ಯಾಕ್ಗ್ರೌಂಡ್ ಇಲ್ಲದೆ ಮತ್ತು ಒಳ್ಳೆ ಅಡ್ವೈಸರ್ಸ್ ಇಲ್ಲದೆ ಕೆಲವರು ಸುಮ್ಮನೆ ಯೂಟ್ಯೂಬ್ ನೋಡಿ ಅಥವಾ ಇನ್ನೆಲ್ಲೋ ಯಾರ್ದೋ ಮಾತು ಕೇಳಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಅಂಥವ್ರಿಗೆ ಅಂದರೆ ಸ್ಟಾರ್ಟಿಂಗ್ ಬಿಗಿನರ್ಸಿಗೆ ಯಾವ ಥರ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ, ಆಮೇಲೆ ಅವರು ಯಾವ ಥರ ಅಡ್ವೈಸರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಡಿ ಸರ್. ಈ ಯೂಟ್ಯೂಬು ಇವಾಗೆಲ್ಲ ನೀವು ನೋಡ್ದಂಗೆ ಕೆಟ್ಟದ್ದು ಇರುತ್ತೆ, ಒಳ್ಳೇದಿರ್ತದೆ. ಸೊ ಅದನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಇವಾಗ ಟ್ರೈನರ್ಸು ಇರ್ತಾರೆ, ಪೇಮೆಂಟ್ ಕೊಟ್ಟು ಕಲಿಸ್ತಾರೆ. ಸೊ ಅದು ಎಲ್ಲದಕ್ಕಿಂತ ಲರ್ನಿಂಗ್ ಈಸಿ ಬುಕ್ಸು ಅದೆಲ್ಲ ನೀವು ಲರ್ನಿಂಗ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಬೋದು. ವಿತೌಟ್ ಇನ್ವೆಸ್ಟ್ಮೆಂಟು ನೀವು ಅದನ್ನು ಟ್ರೈನಿಂಗ್ ತೊಗೋಬೋದು ವಿತೌಟ್ ಇನ್ವೆಸ್ಟ್ಮೆಂಟ್. ಆ್ಯಸ್ ಅ ಮನಿ ಕಂಟ್ರೋಲ್ ಆಗಲಿ, ಅಲ್ಲೆಲ್ಲ ಸ್ಟಾಕ್ ಮಾರ್ಕೆಟ್ ಹಾಕಿ ನೀವು ರಿಟರ್ನ್ಸ್ ಎಷ್ಟು ಬಂತು ಅದನ್ನು ಲರ್ನ್ ಮಾಡ್ಬೋದು. ವಿತೌಟ್ ಎನಿ ಲರ್ನಿಂಗ್ಸ್ ಅವ್ರಿಗೆ ಮ್ಯೂಚುವಲ್ ಫಂಡ್ ಇಸ್ ಅ ಬೆಸ್ಟ್ ಆಪ್ಷನ್. ಅಂದರೆ ಅವ್ರು ಅದ್ರ ಬಗ್ಗೆ ತಿಳ್ಕೊಬೋದು. ಸೊ ಮ್ಯೂಚುವಲ್ ಫಂಡ್ಸ್ ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮಂತ್ಲಿ ಸ್ಯಾಲ್ರಿ ಇರೋರಿಗೆ SIP ಅಂತಿದೆ, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ. ಸೊ ಅವರು ಲಾಂಗ್ ಟರ್ಮಲ್ಲಿ 100% ಇಟ್ಸ್ ರಾದರ್ ದ್ಯಾನ್ ಕೀಪಿಂಗ್ ಯು ಡೆಪಾಸಿಟ್ ಇಡೋದು, ಬ್ಯಾಂಕಲ್ಲಿ ಇಡೋದು, ಎಲ್ಲೋ ಕೊಟ್ಟು ಯಾರಿಗೋ ಬಡ್ಡಿ ಕೊಡೋದು, ಫೈನಾನ್ಸ್ ಕೊಡೋದು, ಕೋಆಪರೇಟಿವ್ ಬ್ಯಾಂಕ್, ಇದೆಲ್ಲ ಸೆಕ್ಯೂರ್ಕಿನ ಈ ಥರ ಮ್ಯೂಚುವಲ್ ಫಂಡಲ್ಲಿ ಲೈಕ್ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಮತ್ತು ಗ್ಯಾರಂಟಿಡ್ ಇನ್ಕಮ್. ಆಮೇಲೆ ನೀವು ಎಕ್ಸ್ಪರ್ಟೈಸ್ಡ್ ಮ್ಯೂಚುವಲ್ ಫಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಅಂತಾರೆ. ಸೊ ಅವರು ನಿಮಗೆ ನಾಲೆಡ್ಜ್ ಇರಲ್ಲ, ಅಂಥ ಟೈಮಲ್ಲಿ ಅವರು ನಾಲೆಡ್ಜ್ ಇರೋ ಪರ್ಸನ್ನು. ಸೊ ಅವರು ನಿಮ್ಮ ಫಂಡ್ಸ್ನೆಲ್ಲ ಯೂಸ್ ಮಾಡಿ ಯು ವಿಲ್ ಗೆಟ್ ಗುಡ್ ರಿಟರ್ನ್ಸ್ ಅಟ್ ಅ ಡೀಸೆಂಟ್ ರಿಟರ್ನ್ಸ್. ಸೊ ಅದರಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಬಿತ್ತು ಎದ್ದಳ್ತು ಅದೆಲ್ಲ ಏನು ಚಿಂತೆ ಮಾಡಬೇಕಿಲ್ಲ. ಸೊ ಅದನ್ನ ಬೇರೆ ಮ್ಯೂಚುವಲ್ ಫಂಡ್ಸ್ ಅಂದರೆ ಬರೀ ಒಂದೇ ವರ್ಡ್ ಅಲ್ಲ, ಅದ್ರದ್ದು ಬೇರೆ ಥರ ಲೈಕ್ ಅದರಲ್ಲೂ ಎಷ್ಟೊಂದು ಥರ ನೀವು ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ಮೆಂಟ್ನ ಡೈವರ್ಸಿಫಿಕೇಷನ್ ಮಾಡ್ಬೋದು. ಅಂದರೆ ನೀವು ಹೇಳೋದೇನಪ್ಪ ಅಂತಂದರೆ, ಈಗ ಲೈಕ್ ಸ್ಟಾಕ್ ಮಾರ್ಕೆಟಲ್ಲಿ ಅವ್ರಿಗೆ ಒಂದು ಅನುಭವ ಇಲ್ಲ, ಆಮೇಲೆ ಏನು ಈ ಸ್ಟಾಕ್ ಫಂಡಮೆಂಟಲ್ಸು ಅನಾಲಿಸಿಸ್ ಅದೆಲ್ಲ ಮಾಡಿ ಸ್ಟಾಕ್ ಸೆಲೆಕ್ಷನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಷ್ಟು ಅವ್ರಿಗೆಲ್ಲ ಗೊತ್ತಿಲ್ಲ ಎಲ್ಲ ಅಂತಿದ್ದಾಗ ಬೆಸ್ಟ್ ವೇ ಏನಂತಂದರೆ ಅವ್ರು ಸ್ಟಾರ್ಟ್ ಮಾಡೋದು ಮ್ಯೂಚುವಲ್ ಫಂಡಿಂದ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಅಂದ್ರೇ ಅದು ಮ್ಯೂಚುವಲಿ ಎವ್ರಿ-ಒನ್ ಆರ್ ಟುಗೆದರ್ ಟು ಇನ್ವೆಸ್ಟ್. ಸೊ ನಿಮ್ಮ ಹತ್ರ ಒಂದು 10,000 ಸ್ಟಾಕ್ ಇರುತ್ತೆ. ಇನ್ಫೋಸಿಸ್ ಸ್ಟಾಕ್ ₹1,000 ಮಾರ್ಕೆಟಲ್ಲಿದೆ. ನೀವು ಎಷ್ಟು ಸ್ಟಾಕ್ ಮಾಡ್ಬೋದು, ಬೈ ಮಾಡ್ಬೋದು 10, ಅದೇ 10,000 ನಿಮ್ಮ ಖಾಲಿ ಆಗೋಯ್ತು. ಸೊ ಬೇರೆ ಸ್ಟಾಕ್ ಬೈ ಮಾಡಬೇಕು, ಅದೆಲ್ಲ ಮಾಡಬೇಕು ಅಂದರೆ ನಿಮ್ಮ ಕೈಯಲ್ಲಿ ಆಗಲ್ಲ, ನೋಡ್ತಾ ಇರಬೇಕು ಅದು ಏನಾಗಿರುತ್ತೆ ಅಂತ. ಸೊ ನಿಮ್ಮ ಟೈಮ್ ಇಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ದು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅದರಲ್ಲೂ ಹೋಗಬೇಕು ಅಂದರೆ ಸೊ ಇಟ್ಸ್ ಒನ್ ಆಫ್ ದ ಡಿವಿಷನ್. ಸೊ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಮಾಡ್ಬೋದು ಸರ್. ಅದರಲ್ಲೂ ಕೂಡ ಏನು ಬೇರೆ ಥರ ಎಲ್ಲ ಇದೆ ಅಂತ ಹೇಳಿದ್ರಿ. ಬಟ್ ಇವತ್ತು ಏನು ಬಿಗಿನಿಂಗ್ ಆಗಿರೋದ್ರಿಂದ ನಿಮ್ಮ ಫಸ್ಟ್ ಇಂಟರ್ವ್ಯೂ, ತುಂಬ ದಿವಸದಿಂದ ನಾವು ನಿಮ್ಮ ಜೊತೆ ಏನು ಈ ಥರ ಇಂಟರ್ವ್ಯೂ ಮಾಡೋಣ ಅಂತಿದ್ವಿ. ಬಟ್ ನೀವು ಬ್ಯುಸಿ ಶೆಡ್ಯೂಲು ಅದರಲ್ಲಿ ಇವತ್ತು ಫ್ರೀ ಆಗಿ ಮಾಡಿದ್ದೀರಾ. ಬಟ್ ಒಂದೇ ದಿವಸನೇ ನಾವು ಎಲ್ಲವನ್ನ ಹೇಳಿದ್ರೆ ಅವರಿಗೆ ಸಬ್ಸ್ಕ್ರೈಬರ್ಸ್ಗೆ ಅದನ್ನು ಅರ್ಥ ಮಾಡ್ಕೊಳೋದು, ಗ್ರ್ಯಾಬ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇವತ್ತು ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಹೇಳ್ದಂಗೆ ಅದರಲ್ಲಿ ಯಾವ್ಯಾವ ಥರ ಇದ್ದಾವೆ, ಅದರಲ್ಲಿ ಏನು ಜಲ್ದಿ ಅಂದರೆ ಬೇಗ ರಿಟರ್ನ್ಸ್ ಸಿಗೋಂಥದ್ದು ಯಾವುದು. ಈಗ ನೋಡ್ರಿ, ನಮ್ಮ ಜನಕ್ಕೆ ಏನಪ್ಪ ಅಂತಂದರೆ ಎಲ್ಲ ಜಲ್ದಿ ಆಗ್ಬಿಡ್ಬೇಕು. ಆದಷ್ಟು ಏನಪ್ಪ ಇವತ್ತು ಹಾಕಿದ್ರೆ ನೆಕ್ಸ್ಟ್ ಡಬಲ್ ಆಗಿಬಿಡ್ಬೇಕು,
ಆ ಥರ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಹಣ ಮಾಡ್ಬೇಕು ಅನ್ನೋದಿರೋದ್ರಿಂದ ಆ ಥರದ್ದು ಡಿಫ್ರೆಂಟ್ ಸ್ಕೀಮ್ಸು, ಆಮೇಲೆ ನೀವು ಹೇಳ್ದಂಗೆ ಏನು ಒಬ್ಬರು ಒಳ್ಳೆ ನಿಮಗೆ ಗೈಡೆನ್ಸ್ ಇರಬೇಕು ಅಂತ ಹೇಳಿದ್ರೆ ಆ ಥರ ಗೈಡೆನ್ಸ್ ಯಾವ ಥರ ತಗೋಬೇಕು ಅವರು, ಆಮೇಲೆ ಏನೇನು ಏನು ಲೈಕ್ ಅದಕ್ಕೆ ಯಾವ್ಯಾವ ಥರ ಪ್ರಿಪರೇಷನ್ಸ್ ಆಗಬೇಕು, ಅಕೌಂಟ್ ಯಾವ ಥರ ಮಾಡ್ಕೋಬೇಕು, ಎಲ್ಲಿ ಯಾವುದು ಚೆನ್ನಾಗಿದೆ ಡಿಮ್ಯಾಟ್ಸು ಎಲ್ಲ ಪ್ರತಿಯೊಂದನ್ನು ನೀವು ನಮಗೆ ಒಂದೊಂದೇ ವಿಡಿಯೋದಲ್ಲಿ ನೀವು ಫ್ರೀ ಆದಾಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ನಮ್ಮದು ಒಂದೇ ಒಂದು ಉದ್ದೇಶ, ಯಾಕಂದ್ರೆ ಕೆಲವರು ಎಷ್ಟೋ ಜನ ಸ್ಟಾಕ್ ಮಾರ್ಕೆಟಲ್ಲಿ ಲಾಸನ್ನು ತುಂಬ ಜನ ಅನುಭವಿಸಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಹೋಗ್ತಾರೆ. ಅಟ್ಲೀಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಫ್ಯಾಮಿಲಿ, ಸೊ ಅವರು ಯಾರು ಲಾಸ್ ಆಗಬಾರ್ದು ಸ್ಟಾಕ್ ಮಾರ್ಕೆಟಿಂದ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನೀವು ಫ್ರೀ ಇದ್ದಾಗ ದಯಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾ ಹೋಗಿ ಸರ್. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮೊಂದಿಗೆ ಭೇಟಿಯಾಗೋಣ. ಇವತ್ತು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಮತ್ತು ಜೊತೆಗೆ ಇವತ್ತು ನಮ್ಮ ಇನ್ನೊಬ್ಬರು ಸ್ನೇಹಿತರು ರಸಿಕ್ಲಾಲ್ ಅವರು ಇದ್ದಾರೆ, ಸೊ ಅವ್ರ ಮಿಲ್ಲಲ್ಲಿ ಇದ್ವಿ, ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಸರ್, ನೀವು ಸ್ಟಾಕ್ ಮಾರ್ಕೆಟಲ್ಲೆಲ್ಲ ಇನ್ವೆಸ್ಟಿಂಗ್ ಮಾಡ್ತೀರಾ ಸರ್? ಮಾಡ್ತಾ ಇದ್ದೀವಿ. ಹಾಂ, ಮಾಡ್ತೀವಿ. ಅಂದರೆ ನಿಮ್ಮದು ಲೈಕ್ ಸ್ಟಾಕ್ಸಲ್ಲಿ ಮಾಡ್ತೀರಾ ಅಥವಾ ಏನು ಮ್ಯೂಚುವಲ್ ಫಂಡು ಅಥವಾ ಯಾವ ಇಕ್ವಿಟಿಯಲ್ಲಿ ಮಾಡ್ತಿದ್ದೀರಾ? ಥ್ಯಾಂಕ್ ಯು ಸರ್, ಇವತ್ತು ನಿಮ್ಮ ಟೈಮ್ ಕೊಟ್ರಿ. ಮತ್ತು ರಾಘವೇಂದ್ರ ಸರ್ ಭಾಳ ತುಂಬ ತಿಳ್ಕೊಂಡಿದ್ದೀರಾ ನೀವು. ಜೊತೆಗೆ ಹೆಲ್ಪಿಂಗ್ ನೇಚರ್ ಇದೆಯಲ್ಲ ಅದು ಭಾಳ ಕೆಲವರಿಗೆ ಇರುತ್ತೆ, ಕೆಲವರು ಏನೋ ಎಕ್ಸ್ಪೋಸ್ ಆಗಲ್ಲ, ಆಮೇಲೆ ಬೇರೆಯವ್ರಿಗೆ ಹೇಳಲ್ಲ. ನಿಮ್ಮದು ಅದು ಒಂದು ಗುಣ ಇದೆಯಲ್ಲ, ತುಂಬ ಒಳ್ಳೆಯದು. ತುಂಬ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಇದರಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಡೀಟೇಲ್ ಆಗಿ ಹೇಳೋಣ. ಲೈಕ್ ಗ್ಯಾರಂಟಿಡ್ ಅಂದರೆ ಇವಾಗ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಆದರೆ ನಾನು ಹೇಳ್ದಂಗೆ ಮ್ಯೂಚುವಲ್ ಫಂಡ್ ಲಾಂಗ್ ಟರ್ಮಲ್ಲಿ ಇಫ್ ಯು ಓಪನ್ ದ ಎನಿ ಹಿಸ್ಟ್ರಿ ನೀವು ಯಾವತ್ತೂ ಲಾಸ್ ಆಗಲ್ಲ ಅದರಲ್ಲಿ. ಸೊ ಅದು ಲೈಕ್ ನಿಮಗೆ ಜನರಲ್ ಆಗಿ ಲೈಕ್ ಬಿಫೋರ್ ಗೋಯಿಂಗ್ ಟು ಎಂಡ್ ದ ಸೆಷನ್, ಸೊ ನಿಮ್ಗೆ ಹೇಳ್ಬಿಡ್ತೀನಿ ಮ್ಯೂಚುವಲ್ ಫಂಡ್ ಅಂದರೆ ಏನು. ಲೈಕ್ ಮ್ಯೂಚುವಲ್ ಫಂಡ್ ಅಂದರೆ ನೀವು ಒಬ್ಬರೇ ಇರ್ತೀರಾ. ಇವಾಗ ನಾನು, ನೀವು, ಇವರಿದ್ದಾರೆ, ಇವರಿಗೆ ಇವ್ರ ಹತ್ರ ಒಂದು 1 ಲಕ್ಷ ರೂಪಾಯಿ ಐತೆ, ನನ್ನ ಹತ್ರ ಒಂದು 50,000 ಐತೆ, ನಿನ್ನ ಹತ್ರ 2 ಲಕ್ಷ 5 ಲಕ್ಷ ಐತೆ. ಮೂವರು ಸೇರಿದಾಗ ನೀವು ಸ್ಟಾಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾಕ್ಸ್ ಬೈ ಮಾಡಿ ಅದಕ್ಕೆ ಒಬ್ರಿಗೆ ಯಾರಿಗೆ ಇನ್ನೊಬ್ರು 4ನೇವರು ಎಕ್ಸ್ಪರ್ಟ್ ಇರ್ತಾರೆ, ಅವ್ರ ಕೈಯಲ್ಲಿ ಕೊಟ್ಟಾಗ ಹೆಂಗೆ ಅವ್ರು ಮ್ಯಾನೇಜ್ ಮಾಡ್ತಾರೆ, ಅಸೆಟ್ ಮ್ಯಾನೇಜ್ಮೆಂಟ್ ಅಂತಾರೆ. ಈಗ HDFC, SBI ಬ್ಯಾಂಕು ಎಲ್ಲ ಕಂಪ್ನೀಸೂ ಮ್ಯೂಚುವಲ್ ಫಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಇದೆ. ಸೊ ಇದೆ ಆ್ಯಸ್ ನೀವು ಹೇಳ್ದಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ವಿತ್ ಸ್ಯಾಂಪಲ್ ಆಫ್ ಎಕ್ಸಾಂಪಲ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಟ್ ಕ್ಲಾಸಸ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ಸೇವಿಂಗ್ಸು ಮ್ಯೂಚುವಲ್ ಫಂಡ್ಸ್ ಇದ್ದಾವೆ. ಸೊ ಆ ಥರದ್ದೆಲ್ಲ ಬರೋ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ದ ಶೋ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.